ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ಬೆಳಗಿನ ವ್ಲಾಗ್. ಏನಪ್ಪ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಹಸ್ಬೆಂಡ್ಗೋಸ್ಕರ ಟಿಫನ್ ಮತ್ತು ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ರೀ. ಹೇಗೆ ಅಂದರೆ ನನ್ನ ಬೆಳಗ್ಗೆ ರೂಟೀನ್ ಸ್ಟಾರ್ಟ್ ಆಗೋದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ನಿನ್ನೆ ತರಕಾರಿಯಲ್ಲಿ ಫೂಲ್ ಗೋಬಿನ ತಂದಿದ್ದೆ. ಅದಕ್ಕೆ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸಣ್ಣ ಹುಳ ಇರ್ತದೆ ರೀ, ಅದನ್ನು ನೋಡಿಬಿಟ್ಟು ಕಟ್ ಮಾಡ್ಕೋಬೇಕ್ರಿ. ಹಾಗೆ ಕ್ಲೀನ್ ಮಾಡ್ಕೋಬೇಕು. ಹೇಗಂದರೆ ಬಿಸಿನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂತ ಗೋಬಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಅದರಲ್ಲಿರೋ ಕೆಮಿಕಲ್ ಎಲ್ಲ ಕ್ಲೀನಾಗಿ ಹೋಗ್ತದೆ. ಆಮೇಲೆ ಇಲ್ಲಿ ಇನ್ನೊಂದು ಕಡೆ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ರೀ. ಚಿಕ್ಕ ಪೀಸಾಗಿ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಳ್ಳೋದು. ಬೆಳಗ್ಗೆ ಯಾವ ರೀತಿ ಟೈಮ್ ಓಡುತ್ತೆ ಅಂತ ಗೊತ್ತಾಗಲ್ಲ. ಅಷ್ಟು ಬೇಗ ಎಷ್ಟು ಫಾಸ್ಟ್ ಮಾಡಿದ್ರು ಭೀ ಟೈಮ್ ಹೋಗೋದು ಗೊತ್ತೇ ಆಗಲ್ಲ ರೀ. ಅದಕ್ಕೂ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಕೊಂಡು ನನಗೆ ಭೀ ಸ್ವಲ್ಪ ಈಸಿ ಆಗ್ತದಂತ ಎಲ್ಲನೂ ಒಟ್ಟಿಗೆ ಕಟ್ ಮಾಡಿ ಇಟ್ಕೋತೆ ರೀ. ಈ ಕಡೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ರೀ. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡತ್ತಿದ್ದೆ ರೀ. ಈರುಳ್ಳಿ ಸಿಂಪಲಾಗಿ ಚಿತ್ರಾನ್ನ ರೆಡಿ ಮಾಡತ್ತಿದ್ದೆ ರೀ. ಹೆಂಗಂದ್ರೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊತ ಈರುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಹಾಗೂ ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡತ್ತಿದ್ದೆ ರೀ. ಅದೆಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಬೆಳಗಿನ ರೋಟೀನ್ ಅಂದರೆ ಫಾಸ್ಟ್ ಆಗಿರ್ತದೆ ರೀ. ಏನೂ ಟೈಮ್ ಸಿಗಲ್ಲ, ಅಷ್ಟು ಫಾಸ್ಟ್ ಆಗಿರ್ತದೆ. ಅದಾದಮೇಲೆ ಈರುಳ್ಳಿ ಎಲ್ಲ ಕೆಂಪಾದ್ಮೇಲೆ ಈ ಕಟ್ ಮಾಡಿಟ್ಕೊಂತ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತಿದ್ದೆ ರೀ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಥೋಡೆ ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಿರೋಂಥ ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳತ್ತಿದ್ದೆ ರೀ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿತ್ರಾನ್ನ ರೆಡಿ ಆಗ್ತದೆ ರೀ. ಅದಾದಮೇಲೆ ಈ ಕಡೆ ಫೂಲ್ ಗೋಬಿ ಕುದಿಸ್ಕೊಂಡು ತೆಗೆದಿಟ್ಕೊಂಡಿದ್ದೆಲ್ಲ ರೀ, ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ರೀ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನನಗೆ ಸಪೋರ್ಟ್ ಮಾಡಿ. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳತ್ತಿದ್ದೆ ರೀ. ಆಮೇಲೆ ಕರಿಬೇವು ಹಾಕ್ಕೊಂಡೆ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂತ ಟೊಮೆಟೊ ಕೂಡ ಹಾಕ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತಿದ್ದೆ ರೀ. ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳತ್ತಿದ್ದೆ ರೀ. ಆಮೇಲೆ ಕುದಿಸ್ಕೊಂಡಿದ್ದಲ್ಲ ರೀ ಅದು ಫೂಲ್ ಗೋಬಿ, ಅದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರನ ಸೇರಿಸ್ಕೋಬೇಕು ರೀ. ಎಷ್ಟು ಬೇಕೋ ಅಷ್ಟು ಖಾರನ ಸೇರಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೂರು ನೀರು ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಯಾಕಂದರೆ ಟೊಮೊಟೊ ಇರ್ತದಲ್ಲ ರೀ, ಅದನ್ನ ನೀರನ್ನು ಕೂಡ ಬಿಡ್ತದೆ. ಅದಕ್ಕಾಗಿ
ಥೋಡೆ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸೂಪರಾಗಿರೋವಂಥ ಫುಲ್ ಗೋಬಿ ಪಲ್ಯ ರೆಡಿ ಆಗ್ತದೆ ರೀ. ಆಮೇಲೆ ಈ ಕಡೆ ರಾಗಿ ಚಪಾತಿ ಮಾಡತ್ತಿದ್ದೆ ರೀ. ಸಿಂಪಲಾಗಿ ಆ್ಯಂಡ್ ಟೇಸ್ಟಿಯಾಗಿರ್ತದೆ ರೀ ರಾಗಿ ಚಪಾತಿ. ಇದು ಸೆಕೆಂಡ್ ಬಾರಿ ಟ್ರೈ ಮಾಡತ್ತಿದ್ದೆ ರೀ ನಾ. ಚಂದ ಬಂದದ್ದು. ಫಸ್ಟ್ ಟೈಮ್ ಮಾಡಿದ್ದು ಚಂದ ಬಂದಿತ್ತು ಅಂಥೇಳಿ ಮತ್ತು ಇವತ್ತು ಹಸ್ಬೆಂಡ್ ಟಿಫನ್ಗೆ ಅಂತ ಮಾಡಿಕೊಡ್ಲತ್ತಿದ್ದೆ ರೀ. ಚಂದ ಬಂದಿತ್ತು ರೀ. ಟೇಸ್ಟಿಯಾಗಿ ಇರ್ತದೆ ರೀ. ಚಟ್ನಿ ಜೊತೆ ಯಾರ ಜೊತೆ ತಿಂದರೂ ಟೇಸ್ಟಿಯಾಗಿ ಇರ್ತದೆ ರೀ. ಎಲ್ಲನೂ ರಾಗಿ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಹಸ್ಬೆಂಡ್ಗೆ ಅಂತ ಹಾಲನ್ನ ಕಾಯ್ಸಕ್ಕಿದ್ದೆ. ಹಸ್ಬೆಂಡ್ಗೆ ಸ್ನಾನ ಮುಗಿಸ್ಕೊಂಡು ಬಂದಿದ್ದ ಮೇಲೆ ಅವ್ರಿಗೆ ಹಾಲನ್ನ ಕೊಡ್ತಾಯಿದ್ದೀನಿ ರೀ. ಹಾಲನ್ನ ಕುಡಿತಾರೆ. ಆಮೇಲೆ ನಾನಿವತ್ತು ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಚಿತ್ರಾನ್ನ, ರಾಗಿ ಚಪಾತಿ, ಅನ್ನ ಮತ್ತು ಫೂಲ್ ಗೋಬಿನ ಪ್ಯಾಕ್ ಮಾಡಿದ್ದೆ. ಟಿಫನ್ ಬಾಕ್ಸು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಮಿಸ್ಟೇಕ್ ಆದರೂ ಪ್ಲೀಸ್ ಸಾರಿ, ತಪ್ಪು ತಿಳ್ಕೊಳ್ಬೇಡಿ. ಆಮೇಲೆ ಹಸ್ಬೆಂಡ್ ಹೋದಾದ್ಮೇಲೆ ಕಸ ಗುಡಿಸ್ಕೊಂಡ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಮಗಳು ಮಲ್ಕೊಂಡಿದ್ಲು. ಅವಳು ಮಲ್ಕೊಂಡಾಗೆ ನನ್ನ ಕೆಲಸ ಮುಗಿಸ್ಕೊಳ್ಳೋದು. ಮನೆಯನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಕೂತ್ಕೊಳ್ಳೋಕ್ಕೆ ಚಂದ ಇರ್ತದೆ ರೀ. ವಾತಾವರಣ ಚಂದ ಅದ ರೀ. ನಮ್ಮ ಮನೆ ಎದುರು ತಂಪು ಗಾಳಿ ಬರ್ತದೆ ರೀ. ಬೇಸಿಗೆ ಟೈಮಲ್ಲಂತೂ ಸೂಪರ್ ಆಗದ ರೀ. ಅದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಕೂತ್ಕೊಳ್ಳೋಕ್ಕದು ಚೆನ್ನಾಗಿ ಬರುತ್ತೆ ಅಂತ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನನ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡತ್ತಿದ್ದೆ ರೀ. ಇಷ್ಟ ಆದರೆ ನನ್ನ ವಿಡಿಯೋ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದರೂ ಮೊದಲು ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.